ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಸಂಜೆಯಿಂದಲೇ ಮಳೆ ಶುರುವಾಗಿತ್ತು. ಬಾಲ್ಕನಿಯಲ್ಲಿ ನಿಂತು ಮಳೆ ನೋಡೋದು ಮೇಘನಾಗೆ ತುಂಬಾ ಇಷ್ಟ. ಅವಳು ಬಿಸಿ ಕಾಫಿ ಮಗ್ ಕೈಯಲ್ಲಿ ಹಿಡಿದು ಮಳೆ ಹನಿಗಳನ್ನು ನೋಡುತ್ತಾ ಸ್ಮೈಲ್ ಮಾಡ್ತಾ ಇದ್ಲು. ಅವಳ ಗಂಡ ಆರ್ಯನ್ ರೂಮ್ ಒಳಗಿಂದ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಲೂಸ್ ಹೇರ್, ಓವರ್ ಸೈಡ್ ಸ್ವೆಟರ್, ವಿತೌಟ್ ಮೇಕಪ್. ಆದರೂ ಅವನಿಗೆ ಅವಳು ಈಗಲೇ ಜಗತ್ತಿನ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆಗಿ ಕಾಣಿಸುತ್ತಿದ್ದಳು. ಆರ್ಯನ್ ನಿಧಾನವಾಗಿ ಬಾಲ್ಕನಿ ಕಡೆ ಬಂದ. ಚಳಿ ಆಗಲ್ವಾ ಎಂದು ಕೇಳಿದ. ಸ್ವಲ್ಪ ಎಂದು ಮೇಘನಾ ಕಾಫಿ ಕುಡಿತಾ ಹೇಳಿದ್ಲು. ಆದ್ರೆ ಮಳೆ ನೋಡೋ ಫೀಲ್ ಮಿಸ್ ಮಾಡೋಕ್ಕಾಗಲ್ಲ. ಇದನ್ನು ಕೇಳಿ ಆರ್ಯನ್ ಸ್ಮೈಲ್ ಮಾಡಿದ. ಸಡನ್ಲಿ ಜೋರಾದ ಗಾಳಿ ಬಂತು. ಮೇಘನಾ ನಡುಗಿ ಹೋದಳು. ಆರ್ಯನ್ ಇಮಿಡಿಯೇಟ್ಲಿ ತನ್ನ ಹೂಡಿ ತೆಗೆದು ಅವಳ ಶೋಲ್ಡರ್ಸ್ ಮೇಲೆ ಹಾಕಿದ. ಈಗ ಓಕೆನಾ? ಮೇಘನಾ ಕ್ಯೂಟ್ ಆಗಿ ಸ್ಮೈಲ್ ಮಾಡಿದ್ಲು. ಹಾ, ಥ್ಯಾಂಕ್ಸ್ ಅಂತ ಹೇಳಿದ್ರು. ಕೆಲವು ಕ್ಷಣ ಇಬ್ಬರು ಸೈಲೆನ್ಸ್ ನಲ್ಲಿ ಮಳೆ ನೋಡುತ್ತಾ ನಿಂತರು. ಮಳೆ ಬಿದ್ದ ನೆಲದ ಸುವಾಸನೆ, ತಂಪಾದ ಗಾಳಿ, ರೂಮ್ ಒಳಗಿನ ಇಂಪಾದ ಸಂಗೀತ ಎಲ್ಲವೂ ಆ ಕ್ಷಣಕ್ಕೆ ಹೇಳಿ ಮಾಡಿಸಿದಂತೆ ಇತ್ತು. ಮೇಘನಾ ಮಳೆ ಹತ್ತಿರ ಇನ್ನೂ ಕ್ಲೋಸರ್ ಆಗಿ ನಿಂತಳು. ಸಡನ್ಲಿ ಅವಳ ಕಾಲು ಸ್ಲೈಟ್ಲಿ ಸ್ಲಿಪ್ ಆಯಿತು. ಅಯ್ಯೋ! ಮುಂದಿನ ಕ್ಷಣ ಆರ್ಯ ಅವಳ ಸೊಂಟವನ್ನ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ಮೇಘನಾ ಡೈರೆಕ್ಟ್ಲಿ ಅವನ ಎದೆಯ ಮೇಲೆ ಬಿದ್ದಳು. ಆ ಕ್ಷಣದಲ್ಲಿ ಅವಳ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಇಬ್ಬರ ಮುಖ ತುಂಬಾ ಹತ್ತಿರ, ಮಳೆಯ ತಂಪಿನ ನಡುವೆ. ಅವನ ಉಸಿರಿನ ಗಾಳಿ ಅವಳಿಗೆ ಕ್ಲಿಯರ್ ಆಗಿ ಫೀಲ್ ಆಗ್ತಿತ್ತು. ಕೇರ್ಫುಲ್ ಎಂದು ಆರ್ಯನ್ ನಿಧಾನವಾಗಿ ಹೇಳಿದ. ಆದರೆ ಅವನು ಇನ್ನೂ ಅವಳ ಸೊಂಟ ಬಿಟ್ಟಿರಲಿಲ್ಲ. ಮೇಘನಾ ನಾಚಿಕೆಯಾಗಿ ಅವನ ಕಡೆ ನೋಡಿದ್ಲು. ಬಿಡಿ ಅಂತ ಹೇಳಿದ್ಲು. ಅವನು ಹೇಳಿದ, ಬಿಟ್ರೆ ಮತ್ತೆ ಸ್ಲಿಪ್ ಆದ್ರೆ? ಆಗಲ್ಲ ಅಂತ ಹೇಳಿದ್ಲು. ರಿಸ್ಕ್ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ. ಹೊರಗೆ ಗುಡುಗು ಸೌಂಡ್ ಬಂತು. ಮೇಘನಾ ಆಟೋಮ್ಯಾಟಿಕಲಿ ಅವನ ಶರ್ಟ್ ಹಿಡಿದಳು. ಆರ್ಯನ್ ನಗುತ್ತಾ ಅವಳ ಹಣೆಯ ಮೇಲೆ ಬಿದ್ದ ಒದ್ದೆಯಾದ ಕೂದಲನ್ನು ಸೈಡ್ಗೆ ಸರಿಸಿದ. ನಿನಗೆ ಗೊತ್ತಾ ಏನು? ಮಳೆಗಿಂತ ಡೇಂಜರಸ್ ನೀನು ಎಂದು ಹೇಳಿದ. ಮೇಘನಾ ಬ್ಲಶ್ ಆದಳು. ಯಾಕೆ? ಇಷ್ಟು ಹತ್ತಿರ ನಿಂತರೆ ನಿನ್ನಿಂದ ಕಣ್ಣು ತೆಗೆಯಲು ಆಗಲ್ಲ. ಆ ಮಾತು ಕೇಳಿ ಅವಳ ಕೆನ್ನೆ ಫುಲ್ ರೆಡ್ ಆಯಿತು. ಅವಳಿಗೆ ನಾಚಿಕೆಯಾಗಿ ಮುಖವನ್ನ ಹೈಡ್ ಮಾಡೋಕೆ ಟ್ರೈ ಮಾಡಿದ್ಲು. ಆದರೆ ಆರ್ಯನ್ ನಿಧಾನವಾಗಿ ಅವಳ ಕೆನ್ನೆಯನ್ನ ಎತ್ತಿದ. ನನ್ನ ಕಡೆ ನೋಡು ಅಂತ ಹೇಳಿದ. ಮೇಘನಾ ಸ್ಲೋಲಿ ಅವನ ಕಣ್ಣಲ್ಲಿ ನೋಡಿದ್ಲು. ಆ ಕ್ಷಣದಲ್ಲಿ ಹೊರಗಿನ ಪ್ರಪಂಚ ಸೈಲೆಂಟ್ ಆಗಿತ್ತು. ಮಳೆಯ ಸೌಂಡ್ ಮಾತ್ರ ಇತ್ತು. ಹಾರ್ಟ್ ಬೀಟ್ ಮಾತ್ರ ಇತ್ತು. ಆರ್ಯನ್ ನಿಧಾನವಾಗಿ ಅವಳ ಹಣೆಯ ಮೇಲೆ ಲಾಂಗ್ ಕಿಸ್ ಮಾಡಿದ. ಆ ಕಿಸ್ಸಿನ ಹೊಡೆತಕ್ಕೆ ಮೇಘನಾ ಕಣ್ಣು ಮುಚ್ಚಿಕೊಂಡಳು. ಅವಳ ಬೆರಳುಗಳು ಅವಳಿಗೆ ಗೊತ್ತಿಲ್ಲದಂತೆ ಅವನ ಹೂಡಿಯನ್ನ ಟೈಟ್ ಆಗಿ ಹಿಡಿದುಕೊಂಡಳು. ಚಳಿ ಇನ್ನೂ ಇದೆಯಾ ಎಂದು ಅವನು ಪ್ರೀತಿಯಿಂದ ಕೇಳಿದ. ಮೇಘನಾ ಸ್ಮೈಲ್ ಮಾಡಿ ಅವನ ಎದೆ ಮೇಲೆ ತಲೆ ಇಟ್ಟಳು. ಈಗ ಇಲ್ಲ ಎಂದು ಹೇಳಿದಳು. ಆ ರಾತ್ರಿ
ಮಳೆ ಇಬ್ಬರನ್ನೂ ಒದ್ದೆ ಮಾಡಿರಬಹುದು, ಆದರೆ ಅವರ ಪ್ರೀತಿ ಮಾತ್ರ ಇನ್ನೂ ಬೆಚ್ಚಗೆ ಆಗಿತ್ತು. ಕೆಲವೊಮ್ಮೆ ಒಂದು ಅಪ್ಪುಗೆ, ಒಂದು ಕೇರಿಂಗ್ ಟಚ್ 1000 ಮಾತಿಗಿಂತ ಜಾಸ್ತಿ ಫೀಲ್ ಮಾಡಿಸುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.